Hello, my dear students. Today, in this second video, let us go to answer question number 11. In the previous video, I have dealt with in detail about how to change active voice sentence into passive voice. ಇಲ್ಲಿ ಈ ಎರಡನೇ ವಿಡಿಯೋದಲ್ಲಿ ಸೆಕೆಂಡ್ PUC ವಿದ್ಯಾರ್ಥಿಗಳಿಗೆ ಬರ್ತಕ್ಕಂಥ ಪ್ರಶ್ನೆಯ ಸಂಖ್ಯೆ 11ರನ್ನ ಹೇಗೆ ಉತ್ತರಿಸೋದು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಇಲ್ಲಿ ಆಕ್ಟಿವ್ ವಾಯ್ಸ್ ಅನ್ನ ಕೊಡಲ್ಲ, ಅದನ್ನ ಪ್ಯಾಸಿವ್ ವಾಯ್ಸ್ ಮಾಡಿ ಅಂತ ಹೇಳಲ್ಲ. ಬೇರೆ ತರಹದ ರೀತಿಯಲ್ಲಿ ಪ್ರಶ್ನೆಯನ್ನ ಕೊಡಲಾಗ್ತದೆ. ಮೊದಲೆಲ್ಲ ಏನ್ ಮಾಡ್ತಿದ್ರು ಅಂದ್ರೆ, ಈ ತರದ ಪ್ರಶ್ನೆ ಬರಬೇಕಾದ್ರೆ ಟೆಕ್ಸ್ಟ್ ಇಂದ ಆಯ್ಕೆ ಮಾಡ್ಕೊತಾ ಇದ್ರು. ಈಗ ಇಂತಹ ಪ್ರಶ್ನೆಗಳನ್ನ ಟೆಕ್ಸ್ಚುಯಲ್ ಮತ್ತು ನಾನ್ ಟೆಕ್ಸ್ಚುಯಲ್ ಪಠ್ಯದಿಂದಲೇ ಅಲ್ಲದೆ ಬೇರೆ ಕಡೆಯಿಂದಲೂ ಆಯ್ಕೆ ಮಾಡಿಕೊಂಡು ಕೊಡ್ತಾರೆ. ಇಲ್ಲಿ ನಿಮಗೆ 5 ಪ್ರಶ್ನೆಗಳನ್ನ ಬರೆಯಲಾಗಿದೆ. 5 such questions are given. ನಾನು ಹಿಂದೆ ಹೇಳಿದ್ನಲ್ಲ, ಬ್ಲೈಂಡ್ ಮೆಥಡ್, ಬ್ರಾಕೆಟ್ ಅಲ್ಲಿ ಕೊಟ್ಟಿರ್ತಕ್ಕಂಥ ಒಬ್ಬನ್ನ ಪಿ ಮಾಡಿ ಅದಕ್ಕೆ ಮುಂಚೆಯಾಗೆ ವಾಸ್ ಅಥವಾ ವರ್ ಹಾಕಿ ಅಂತ. ಅದು ಇಲ್ಲಿ ನಡೆಯಲ್ಲ. ನಾವು ಯಾವ ಟೆನ್ಸಲ್ ಇದೆ ಆ ಪೂರ್ಣ ಪ್ಯಾಸೇಜು ಅನ್ನೋದನ್ನ ಮೊದಲು ಅರ್ಥ ಮಾಡ್ಕೋಬೇಕು. ಆನಂತರ ಅದಕ್ಕೆ ತಕ್ಕ ಹಾಗೆ ಬದಲಾವಣೆಗಳನ್ನ ಮಾಡಬೇಕು. Coming to the first question, what is that? Raksha arrives at her college by 10 a.m. every day. ಯಾವ ಟೆನ್ಸಲ್ ಇದೆ ಇದು? ಪ್ರೆಸೆಂಟ್ ಟೆನ್ಸಲ್ ಇದೆ. ಪ್ರೆಸೆಂಟ್ ಸಿಂಪಲ್. Raksha arrives at her college by 10 a.m. every day. Just see, she teaches English. ಏನ್ ಪಾಠ ಮಾಡ್ತಾರು? ಇಂಗ್ಲಿಷ್ ಪಾಠ ಮಾಡ್ತಾರೆ. ಇಲ್ಲಿ ಶಿ ಅಂತ ಬಂದಾಗ ಪ್ಯಾಸಿವ್ ವಾಯ್ಸ್ ಫಾರ್ಮಲ್ ಇರಬೇಕು, ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇರಬೇಕು. ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇರಬೇಕು. ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಈಸ್ ಆಮ್ ಹಾಕ್ತೀವಿ ಸಿಂಗ್ಯುಲರ್ ಇದ್ರೆ, ಪ್ಲೂರಲ್ ಇದ್ರೆ ಆರ್ ಹಾಕ್ತೀವಿ. ಇಲ್ಲಿ ಶಿ ಅನ್ನೋದು ಸಿಂಗ್ಯುಲರ್, ಶಿ ಅನ್ನೋದು ಥರ್ಡ್ ಪರ್ಸನ್. ಆದ್ರಿಂದ ಏನಾಗಬೇಕು? ವಾಟ್ ವಿ ಹ್ಯಾವ್ ಟು ಯೂಸ್? ವಿ ಹ್ಯಾವ್ ಟು, ಇಲ್ಲಿ ಗ್ರೀಟ್ ಇರೋದನ್ನ ಗ್ರೀಟೆಡ್ ಮಾಡ್ತೀವಿ, ಅದು ಬೇರೆ ಪ್ರಶ್ನೆ. ಇಲ್ಲಿ ಯಾವ ಹೆಲ್ಪಿಂಗ್ ವರ್ಬ್ ಹಾಕ್ಬೇಕು? ಶಿ ಈಸ್ ಗ್ರೀಟೆಡ್. ಶಿ ಈಸ್ ಗ್ರೀಟೆಡ್. ಶಿ ವಾಸ್ ಅಲ್ಲ. ಯಾಕಂದ್ರೆ ಇಲ್ಲೆಲ್ಲ ನೋಡಿದ್ದೀವಿ ನಾವು. ರಕ್ಷಾ ಅರೈವ್ಸ್. ಅರೈವ್ಸ್ ಅಂದ್ರೆ ಇಟ್ ಇಸ್ ಇನ್ ಪ್ರೆಸೆಂಟ್ ಟೆನ್ಸ್, ಪ್ರೆಸೆಂಟ್ ಸಿಂಪಲ್. ಆದ್ರಿಂದ ಇಲ್ಲಿ ವಾಸ್ ಅಥವಾ ವರ್ ಹಾಕ್ಬಾರ್ದು, ಈಸ್ ಅಥವಾ ಆಮ್ ಹಾಕ್ಬೇಕು. ದಟ್ ಶುಡ್ ಅಗ್ರಿ ವಿತ್ ದಿ ಸಬ್ಜೆಕ್ಟ್. ಐ ಬಂದಾಗ ಆಮ್ ಹಾಕ್ತಿದ್ವಿ. ಶಿ ಇರೋದ್ರಿಂದ ಈ ಶಿ ಇಟ್ಟಿದ್ರೆ ಈಸ್. ದೇ, ವಿ, ಯು ಇದ್ರೆ ಆರ್ ಹಾಕ್ತೀವಿ. ಇಟ್ಕೊಳ್ಳಿ, ದಿ ಆಕ್ಸಿಲರಿ ವರ್ಬ್ಸ್ ಶುಡ್ ಅಗ್ರಿ ವಿತ್ ದಿ ಸಬ್ಜೆಕ್ಟ್. ಅದ್ರ ಬಗ್ಗೆನೇ ಒಂದು ಸಪರೇಟ್ ಆದಂತ ಪ್ರಶ್ನೆ ಇರ್ತದೆ. ಈಗ ಶಿ ಈಸ್ ಗ್ರೀಟೆಡ್ ಬೈ ಅವರ್ ಸ್ಟೂಡೆಂಟ್ಸ್ ಆನ್ ಅವರ್ ಅರೈವಲ್. ಬಂದ ತಕ್ಷಣನೇ ಅವ್ರನ್ನ ಸ್ವಾಗತಿಸ್ತಾರೆ. ಅವರ್ ಕ್ಲಾಸಸ್. ಸೊ ಇಲ್ಲಿ ಕ್ಲಾಸಸ್ ಅನ್ನೋದು ಪ್ಲೂರಲ್, ನಾಟ್ ಸಿಂಗ್ಯುಲರ್. ಅವರ್ ಕ್ಲಾಸ್ ಅಂತ ಇದ್ದಿದ್ರೆ ಸಿಂಗ್ಯುಲರ್ ಈಸ್ ಆಗ್ತಿದ್ರಿ. ಕ್ಲಾಸಸ್ ಇರೋದ್ರಿಂದ ಆರ್ ಹಾಕಿ. ಆಮೇಲೆ ಲೌಡ್ ಆರ್ ಲೌಡ್ ಬೈ ಅವರ್ ಸ್ಟೂಡೆಂಟ್ಸ್. ಗೊತ್ತಾಯ್ತಲ್ಲ? ಇಲ್ಲಿ ಈ ತರ ಬದಲಾಯಿಸಬೇಕು. ವಿ ಶುಡ್
ಅಪ್ಲೈ ಸಮ್ ಬ್ರೈನ್, ಬುದ್ಧಿ ಉಪಯೋಗಿಸ್ಬೇಕು ಇಲ್ಲಿ, ನೋಡ್ಕೋಬೇಕು ಇಲ್ಲಿ. ಅಗೈನ್ ಕಮಿಂಗ್ ಟು ದಿಸ್ ಒನ್, ಶಿ ಈಸ್ respected. She is respected by her colleagues too. This is how you have to answer. Don't go blindly, as I have told you. Coming to the second one, ಇದು ಇಲ್ಲಿ ನೋಡಿ, ಪಾಸ್ಟ್ ಟೆನ್ಸು ಇದೆ, ಪ್ರೆಸೆಂಟ್ ಟೆನ್ಸು ಇದೆ, ಮಿಕ್ಸ್ಚರು ಇದೆ, ಎಲ್ಲರೂ ಒಂದೇ ರೀತಿಯಲ್ಲಿ ಹೋಗೋದಲ್ಲ. ಯಾವ ಟೆನ್ಸಲ್ಲಿ ಇದೆ ಅಂತ ತಿಳ್ಕೋಬೇಕು. ದಿ ನವಧಾನ್ಯ ಮೂಮೆಂಟ್ ಇಲ್ಲಿ 1987 ಅಂತಿದೆ. ಯಾವ ಟೆನ್ಸ್ ಇದು? ಪಾಸ್ಟ್ ಟೆನ್ಸ್ ಇದೆ. ದಿ ನವಧಾನ್ಯ ಮೂಮೆಂಟ್ ವಾಸ್ ಸ್ಟಾರ್ಟೆಡ್. ಯಾಕೆ ವಾಸ್ ಹಾಕಿದ್ವಿ? ಪಾಸ್ಟ್ ಟೆನ್ಸ್. Was started in 1987. Coming to next one, more than 3,000 rice varieties plural. Was ಹಾಕಬಾರ್ದು, ಏನಾಗಬೇಕಿಲ್ಲಿ? were varieties were saved under this movement. Got it? ಇಲ್ಲಿ ನೋಡಿ, ಸ್ವಲ್ಪ ಒಂಚೂರು ಯೋಚನೆ ಮಾಡಿ. ಟುಡೇ ಅಂದ್ರೆ ಪ್ರೆಸೆಂಟ್ ಟೆನ್ಸ್. ಈಗ ಇಲ್ಲಿ ವಾಸ್ ಅಥವಾ ಓವರ್ ಹಾಕ್ಬಿಟ್ರೆ ಅಲ್ಲೇನೋ. ಈಗ ಇಲ್ಲೇನು ಮಾಡಬೇಕು ನೋಡಿ, ಬಯೋಡೈವರ್ಸಿಟಿ ಇಂಟೆನ್ಸಿವ್ ಫಾರ್ಮಿಂಗ್ ಈಸ್ ಪ್ರಾಕ್ಟೀಸ್ಡ್. ನೋಡಿ ಇಲ್ಲಿ CED ಅಲ್ಲ, ಅದನ್ನ ಕರೆಕ್ಷನ್ ಆಫ್ ಸೆಂಟೆನ್ಸ್ ಎಲ್ಲ ಆ ಥರದ್ದು ಕೊಟ್ಬಿಡ್ತಾರೆ. CE ಅಂದ್ರೆ ಇಟ್ ಬಿಕಮ್ಸ್ ನೌನ್, ಪ್ರಾಕ್ಟೀಸ್. ಅಡ್ವೈಸ್, ADVICE, ದಟ್ ಈಸ್ ನೌನ್. ADVISE, ದಟ್ ಈಸ್ ವರ್ಬ್. ಸೊ ಈಸ್ ಪ್ರಾಕ್ಟೀಸ್ ಬೈ ಮೆನಿ ಫಾರ್ಮರ್ಸ್. ಗಟ್ ಇಟ್? ಸ್ವಲ್ಪ ನಿಧಾನಕ್ಕೆ ಯೋಚನೆ ಮಾಡಬೇಕು, ತಕ್ಷಣವೇ ಹೊರಟೋಗ್ಬಾರ್ದು ಬ್ಲೈಂಡ್ ಆಗಿ. ಕಮಿಂಗ್ ಟು ದಿಸ್ ಒನ್, ರಿಕ್ಷಾ ಪುಲ್ಲರ್ಸ್ ಆರ್, ದಟ್ ಈಸ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿದೆ. ರಿಕ್ಷಾ ಪುಲ್ಲರ್ಸ್ ಆರ್ ಎ ಕಾಮನ್ ಸೈಟ್ ಇನ್ ಇಂಡಿಯಾ. ಸಾಮಾನ್ಯವಾಗಿ ರಿಕ್ಷಾನ ಹೇಳ್ಕೊಂಡು ಹೋಗ್ತಾರೆ, ಕಾಮನ್ ಸೈಟ್ ಇನ್ ಇಂಡಿಯಾ. ಇಲ್ಲಿ ನೋಡಿ, ಕ್ಯಾನ್ ಸಿ ಅಂತ ಇದೆ. ದೇ ಕ್ಯಾನ್ ಸಿ ಅಂತ ಇದೆ. ನಿಮಗೆ ಹಿಂದಿನ ವಿಡಿಯೋದಲ್ಲಿ ಕ್ಯಾನ್, ಕುಡ್, ಶಲ್, ಶುಡ್, ಮೇ, ಮೈಟ್, ವಿಲ್, ವುಡ್ ಬಂದಾಗ ಪ್ಯಾಸಿವೈಸ್ ಮಾಡಬೇಕಾದ್ರೆ ಏನನ್ನ ಸೇರಿಸ್ಬೇಕು ಅಂತ ನಿಮಗೆ ಹೇಳ್ಕೊಟ್ಟಿದ್ದೇನೆ. ಬಿ ಅನ್ನ ಸೇರಿಸ್ಬೇಕು. ಡಿಡ್ ಯು ಅಂಡರ್ಸ್ಟ್ಯಾಂಡ್? ವೆನೆವರ್ ಯು ಕಮ್ ಅಕ್ರಾಸ್ ಎನಿ ಒನ್ ಆಫ್ can, could, shall, should, may, might, will, would, must, ಇಂಥದ್ದು ಬಂದಾಗ you should add be. So they can be, but don't pronounce change into could. They can be, yes, see ಇರೋದನ್ನ seen. They can be seen in public places. Again, ಮತ್ತೆ ಪ್ರೆಸೆಂಟ್ ಟೆನ್ಸ್ ಅಲ್ಲೇ ಇದೆ. They are ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇದೆ, ಪ್ಲೂರಲ್. They are not treated well by the public. ಇನ್ನೂ ಒಂದಿದೆ, ರಿಕ್ಷಾ ಎವ್ರಿ ಈಚ್ ಬಂದಾಗ ಜ್ಞಾಪ ಇಟ್ಕೊಳ್ಳಿ. ಎವ್ರಿ ಈಚ್ ಬಂದಾಗ ದ ನೆಕ್ಸ್ಟ್ ವರ್ಬ್ ಶುಡ್ ಟೇಕ್ ಸಿಂಗ್ಯುಲರ್ ಫಾರ್ಮ್, ಏಕವಚನ ಇರಬೇಕು. ಎವ್ರಿ ಪುಲ್ಲರ್, ರಿಕ್ಷಾ ಪುಲ್ಲರ್ is, not are, neglected in the society. Right? Coming to fourth one, this is extracted from the lesson too dear ಅನ್ನೋದು. ಇದು ಭೂತಕಾಲದ ಅರ್ಥ ಆಗುತ್ತೆ.
ಎ ಕ್ರೈಮ್ ವಾಸ್ ರಿಪೋರ್ಟೆಡ್ ಟು ದ ಪ್ರಿನ್ಸ್ ಆಫ್ ಮೊನಾಕೋ. ದ ಪ್ರಿನ್ಸ್ ಸಿಂಗ್ಯುಲರ್ ಇದೆ, ವಾಸ್ ಅಮೇಜ್ಡ್. ದ ಪ್ರಿನ್ಸ್ ವಾಸ್ ಅಮೇಜ್ಡ್ ಫಾರ್, ಯಾಕಪ್ಪ ಅಂದ್ರೆ ಎ ಮರ್ಡರ್ ವಾಸ್ ಕಮಿಟೆಡ್. ಎ ಮರ್ಡರ್ ವಾಸ್ ಕಮಿಟೆಡ್ ಇನ್ ಈಸ್ ಟಾಯ್ ಕಿಂಗ್ಡಮ್. ದ ಮಿನಿಸ್ಟರ್ಸ್ ಪ್ಲೂರಲ್ ಇದೆ, ಆದ್ರಿಂದ ವರ್, ದ ಮಿನಿಸ್ಟರ್ಸ್ ವರ್ summoned ಟು ಡಿಸ್ಕಸ್ ದಿ ಮ್ಯಾಟರ್. ಇದೇನು ಸುಲಭ, ಈಸಿ. ನಾನು ಹೇಳ್ಕೊಟ್ಟಿದ್ನಲ್ಲ, ಪಾಸ್ಟ್ ಟೆನ್ಸ್ ಅಲ್ಲಿ ಇದ್ರೆ ಹಂಗ್ ಮಾಡ್ಬಿಡಿ, ವಾಸ್ ಹಾಕಿ ವರ್ ಹಾಕಿ, ಸಿಂಗ್ಯುಲರ್ ಇದ್ರೆ ವಾಸ್ ಹಾಕಿ, ಪ್ಲೂರಲ್ ಇದ್ರೆ ವರ್ ಹಾಕಿ. ಕಮಿಂಗ್ ಟು ದಿ ಲಾಸ್ಟ್ ಒನ್, ಇದು ಸನ್ನಿ ಮಾರ್ನಿಂಗ್ ನಾಟಕದಿಂದ ತೆಗೆದುಕೊಂಡಾಗಿರ್ತಕ್ಕಂಥ ಒಂದು ಭಾಗ. ಲಾರಾ, ಡೋನಾ ಲಾರಾ ವಾಸ್ ಸಿಂಗ್ಯುಲರ್ ಇದೆ, ಸಪೋರ್ಟೆಡ್ by her maid Petra. Right? She turned her head and was surprised to see Don Gonzalo. Picking up the violets, that is plural, violets, which were dropped on the ground. ಈ ರೀತಿಯಾಗಿ ನೀವು ಉತ್ತರವನ್ನು ಬರೀಬೇಕಾಗ್ತದೆ. ಬಹಳ ಈಸಿಯಾಗಿ 3 ಅಂಕಗಳನ್ನು ಪಡ್ಕೊತೀರಿ. ಇಲ್ಲಿ ಬರೀಲಿಕ್ಕೆ ಅವಕಾಶ ಇಲ್ಲದೆ ಇರೋದ್ರಿಂದ ಇನ್ನೂ ಕೆಲವುಗಳನ್ನು ನಾನು ಓದ್ತೀನಿ, ನೀವೇ ಪ್ರಯತ್ನ ಮಾಡಿ ಯಾವ ಥರ ಉತ್ತರಿಸ್ತೀರಿ ಅಂತ. ಇದು ಸರಿಯೋ ತಪ್ಪೋ ಅನ್ನೋದನ್ನ ನೀವು ನನಗೆ ವಾಟ್ಸಪ್ ಮಾಡಿ ಕಳಿಸಿ. ನನ್ನ ಫೋನ್ ನಂಬರ್ 7619399243. Now let's go to some other questions. ನೋಡಿ, I read it. Please take down if you want. Basavayya tried to outshine Tammanna in his own way. This is extracted from the lesson Gardener. Basavayya tried to outshine Tammanna in his own way. Tried ಅನ್ನೋದು ಪಾಸ್ಟ್ ಟೆನ್ಸ್ ಅಲ್ಲಿ ಇದೆ, ಅದರಿಂದ ವಾಸ್ ಅಥವಾ ವರ್ ಹಾಕೋಬೇಕು. ಎ ಪ್ಯಾಲೇಸಿಯಲ್ ಹೌಸ್ ಡ್ಯಾಶ್ ಇನ್ ಬ್ರಾಕೆಟ್ ಅಲ್ಲಿ ಬಿಲ್ಡ್ ಇದೆ, BUILD, close the bracket, by him. Next line, a number of persons dash in bracket appoint just to praise him. Next line, scholars, poets, musicians, plural ಇದೆ, scholars, poets, musicians dash in bracket invite to his place. ನಿಮಗೆ ಲಾಸ್ಟಲ್ಲಿ ಒಂದು ಕ್ಲೂ ಕೊಡ್ತೀನಿ, were invited. Next, last night, past tense, I had a very strange dream. I dreamt of going to a great place which dash in bracket guard by angels. The way to return from there dash in bracket not seen, was not seen. Luckily, I dash bracket bring back by a fairy. I was brought back by a fairy. Coming to the 8th one, Mikes, George Mikes, ಜಪಾನ್ ಮತ್ತು ಬ್ರೆಜಿಲ್ಗೆ ಹೋಗಿದ್ರಲ್ಲ. Mikes visited Japanese house. Visited past tense ಇದೆ,
ಆದ್ದರಿಂದ he dash in bracket offer a bowl of soup. While eating soup, it dash bracket expect. It was expected that he should make a fearful noise. He knew that if Europeans made sound, they dash consider bracket ಅಲ್ಲಿ ಇದೆ, ಅದನ್ನ were considered to be ill-mannered louds. Coming to the ninth one, Marcus was doing things in a grand style. Water ಪಾಠದಿಂದ a high life band from Umuro dash in bracket hired by him and it dash station ನೋಡಿ was hired and it was stationed at a distance from the voting booth. Marcus sat in his car while last minute advice dash in bracket give to voters by roof. Last minute advice was given. ವೋಟರ್ಸ್ ಅನ್ನೋದು ಪ್ಲೂರಲ್ ಪಕ್ಕದಲ್ಲಿ ಬಂದ್ಬಿಟ್ಟಿದೆ, ಅದು ಗಮನ ತಗೋಬೇಡಿ. ವಾಸ್ ಗಿವನ್ ಟು ವೋಟರ್ಸ್. 10th one, ಜೆಂಟ್ ಸೈಕಲ್ಸ್ ಹ್ಯಾವ್ ಸರ್ಟನ್ ಅಡ್ವಾಂಟೇಜಸ್. ಇಲ್ಲಿ ನೋಡಿ, ಹ್ಯಾವ್ ಅನ್ನೋದು ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇದೆ. ದೀಸ್ ಪ್ಲೂರಲ್ ಡ್ಯಾಶ್ ಇನ್ ಬ್ರಾಕೆಟ್ ಅಲ್ಲಿ ಪ್ರಿಫರ್. ದೀಸ್ ಆರ್ ಪ್ರಿಫರ್ಡ್, ನಾಟ್ ವರ್ ಪ್ರಿಫರ್ಡ್. ಯಾಕಂದ್ರೆ ಇಲ್ಲಿ ಹ್ಯಾವ್ ಅನ್ನೋದು ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಬಂದಿದೆ. By some women, as these have an additional bar from the seat to the handle. A child dash can seat anta ide. A child can be seated on it. Carting provisions. Carting provisions ಇಲ್ಲಿ dash do is done on their own. 11th one, Borges' first literary reading was Grimm's Fairy Tales. ಹೆಚ್ಚಾಗಿ ಟೆಕ್ಸ್ಟ್ ಇಂದಲೇ ತಗೋತಾರೆ. ಹಂಗಂದ್ಬಿಟ್ಟು ನೀವು ಮರಿಬಾರ್ದು, ಏನಂತ ಬೇರೆದನ್ನೂ ಕೊಡ್ಬೋದು. ಅಕಸ್ಮಾತ್ ಕೊಟ್ಬಿಟ್ರೆ ಈ ಲೈನಲ್ಲಿ ಹೋಗಬೇಡಿ. ಸೊ ಇಟ್ ಡ್ಯಾಶ್ ಫೈಂಡ್, ಇಟ್ ವಾಸ್ ಫೌಂಡ್ ಇನ್ ಹಿಸ್ ಫಾದರ್ಸ್ ಲೈಬ್ರರಿ. It was an English version of the book that dash bracket ಅಲ್ಲಿ translate, that was translated from German. Next line, according to Borges, he dash educate bracket ಅಲ್ಲಿ he was educated by his father's library. Coming to 12th one, Chipko movement took place, past tense ಅಲ್ಲಿ ಇದೆ, in the Garhwal Himalaya. It was support by the peasant woman. It was supported by the peasant woman. Large scale deforestation dash oppose. Large scale deforestation was opposed by them. Many songs, ಇಲ್ಲಿ ನೋಡಿ, many songs plural ಬಂತು, were bracket ಅಲ್ಲಿ sing ಅಂತಿದೆ, were sung. Coming to 13th question, Monaco was called a toy kingdom. Was ಅನ್ನೋದು past tense ಅಲ್ಲಿ ಇದೆ. A murder dash bracket ಅಲ್ಲಿ commit in that kingdom was committed. The criminal dash sentence was sentenced to death by the judges. So the criminal dash asked to run away. The criminal was asked to run away. The cycling movement, where there is a wheel ಅನ್ನುವಂಥ ಪಾಠದಿಂದ ತೆಗೆದುಕೊಳ್ಳಲಾಗಿದೆ. dash in bracket initiated, was initiated by district collector Sheila Rani Chinkat in 1991. 1991 past tense. Many rural women in Pudukottai. ಇಲ್ಲಿ ವುಮೆನ್ ಅಂತ ಬಂದಾಗ ಪ್ಲೂರಲ್ ಬಂತು, ವರ್.
in bracket, encourage, were encouraged by Arioli Iacum to learn cycling. The famous cycling song, Dash Right, was written to encourage them. Last one, please see. Boris observes. ನೋಡಿ, ಅಬ್ಸರ್ವ್ಸ್ ಅನ್ನೋದು ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇದೆ. ಆದ್ರಿಂದ ದಟ್ ಆಲ್ ಥಿಂಗ್ಸ್ ಡ್ಯಾಶ್ ಇನ್ ಬ್ರಾಕೆಟ್ ಅಲ್ಲಿ ಹ್ಯಾವ್ ಗಿವ್ ಅಂತ ಇದೆ. ಹ್ಯಾವ್ ಬೀನ್, that all things have been given to us for a purpose. All that happens to us dash ಮಸ್ಟ್ ಬಂದಿದೆಯಲ್ಲ, ಮಸ್ಟ್ ಬಿ ಸೀನ್. ಇಲ್ಲಿ ಬ್ರಾಕೆಟ್ ಅಲ್ಲಿ ಮಸ್ಟ್ ಸಿ ಕೊಟ್ಟಿದ್ದಾರೆ. ಮಸ್ಟ್ ಬಿ ಸೀನ್ ಆಸ್ ಅ ರಾ ಮೆಟೀರಿಯಲ್. ದಿಸ್ ಮೆಟೀರಿಯಲ್ ಡ್ಯಾಶ್ ಟ್ರಾನ್ಸ್ಮ್ಯೂಟೆಡ್ ಇನ್ ಟು ಆರ್ಟ್ ಅಂಡ್ ದಸ್ ಎಟರ್ನಲ್ ವರ್ಕ್ಸ್ ಆರ್ ಮೇಡ್. ಇಲ್ಲಿ ಪ್ರೆಸೆಂಟ್ ಟೆನ್ಸ್ ಅಲ್ಲೇ ಇರೋದ್ರಿಂದ ದಿಸ್ ಮೆಟೀರಿಯಲ್ ಈಸ್ ಟ್ರಾನ್ಸ್ಮ್ಯೂಟೆಡ್ ಇನ್ ಟು ಆರ್ಟ್ ಅಂಡ್ ದಸ್ eternal works are made. This is how you have to answer. ಸೊ ಇದನ್ನ ನೀವು ನೋಟ್ ಡೌನ್ ಮಾಡ್ಕೊಂಡಿದ್ರೆ ನಿಮಗೇನಾದರೂ ಸಮಸ್ಯೆ ಇದ್ದರೆ ದಯಮಾಡಿ ಯು ಕಾಲ್ ಮೀ ಆರ್ ಸೆಂಡ್ ಯುವರ್ ಡೌಟ್ ಇನ್ ಮೈ ವಾಟ್ಸಪ್, ರೈಟ್? ದಯಮಾಡಿ ನೆಕ್ಸ್ಟು ಮುಂದಿನ ವಿಡಿಯೋಗಳನ್ನು ಸಹ ನೋಡಿ. ಲೆಟ್ಸ್ ಗೋ ಟು ಕ್ವಶನ್ ನಂಬರ್ 12, wherein we will see how to fill in the blanks with suitable expressions, idioms. ಅದನ್ನು 12ನೇ ಪ್ರಶ್ನೆ, ಅದನ್ನು ಹೇಗೆ ಉತ್ತರಿಸೋದು ಅನ್ನೋದನ್ನು ನಾವು ನೋಡೋಣ. ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಪಾರ್ಟಿಸಿಪೇಷನ್, ಆಕ್ಟಿವ್ ಪಾರ್ಟಿಸಿಪೇಷನ್ ಮತ್ತು ಇಂಡೈರೆಕ್ಟ್ ಆಗಿ ನಾನು ನೀಡ್ತಾ ಇರ್ತಕ್ಕಂಥ ಎನ್ಕರೇಜ್ಮೆಂಟು ಹೀಗೆ ಇರಲಿ ಅಂತ ಆಶಿಸ್ತಾ ನಾನು ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು ವೆರಿ ಮಚ್.